ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿಲ್ಲಿ ಕಾರ್ತಿಕ ಮಾಸದಲ್ಲಿ ಹಚ್ಚುವಂತಹ ಕಾರ್ತಿಕ ದೀಪದ ಬಗ್ಗೆ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಈ ದೀಪ ಹಚ್ಚೋದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಅಕ್ಕಿ, ಬೆಲ್ಲ ಬೇಕು, ಅರಿಶಿಣ, ಕುಂಕುಮ, ತಾಂಬೂಲ, ಹೂವು, ಬತ್ತಿ, ತುಪ್ಪದ ಬತ್ತಿ, ಎಣ್ಣೆ, ರಂಗೋಲಿ ಪುಡಿ ಮತ್ತು ಮಣ್ಣಿನ ದೀಪಗಳು. ಇಲ್ಲಿ ನಾನು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀನಿ. ಇದ್ದರೆ ಬೆಟ್ಟದ ನೆಲ್ಲಿಕಾಯಿಯಲ್ಲಿನೂ ದೀಪ ಹಚ್ಬೋದು, ತುಂಬ ಒಳ್ಳೆಯದಾಗುತ್ತೆ. ನಾನು ಇಲ್ಲಿ ತಟ್ಟೆ ತೊಗೊಂಡಿದ್ದೀನಿ. ಅಲ್ಲಿ ನೀವು ಎಲೆ ಮೇಲೆ ದೀಪ ಹಚ್ಚಬೇಕು. ಇದನ್ನು ನಾವು ಬಾಳೆ ಎಲೆ ಅಥವಾ ಇಸ್ತ್ರಿ ಎಲೆ ಅಥವಾ ಅಡಿಕೆ ತಟ್ಟೆಯಲ್ಲಿ ದೀಪ ಹಚ್ಚಬೇಕು. ನಾನಿಲ್ಲಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನಿಲ್ಲಿ ತಟ್ಟೆಯಲ್ಲಿ ದೀಪ ಹಚ್ಚಿದ್ದೀನಿ. ಈಗ ರಂಗೋಲಿ ಹಾಕ್ಕೊಳ್ಬೇಕು. ರಂಗೋಲಿ ನಿಮ್ಗೆ ಯಾವತ್ತು ಬರುತ್ತೋ ಆ ರಂಗೋಲಿನ ಹಾಕಿ, ಆ ರಂಗೋಲಿ ಹಾಕಿದ್ದಾದಮೇಲೆ ನೀವು ಎಲೆ ಮೇಲೆ ದೀಪ ಹಚ್ಚಬೇಕು. ಇಲ್ಲಿ ನಿಮಗೆ ಯಾವ್ದು ರಂಗೋಲಿ ಗೊತ್ತಿರುತ್ತೋ ಆ ರಂಗೋಲಿನ ಹಾಕ್ಕೊಳ್ಬೋದು. ರಂಗೋಲಿ ಎಲ್ಲ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಅಲ್ಲಿ ನಾವು ಎಲೆ ತೊಗೊಂಡೋಗಿರ್ತೀರಲ್ಲ, ಆ ಎಲೆನೆಲ್ಲ ಈ ರಂಗೋಲಿ ಮೇಲೆ ಇಟ್ಟು, ಆ ಎಲೆ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಈ ರಂಗೋಲಿಗೂ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಆಮೇಲೆ ನಾವು ಅದಕ್ಕೆ ಅಕ್ಕಿ ಎಲ್ಲ ಹಾಕ್ಕೊಳ್ಬೇಕಾಗುತ್ತೆ. ಈಗ ನಾನಿಲ್ಲಿ ಅರಿಶಿನ ಕುಂಕುಮ ಎಲ್ಲ ರಂಗೋಲಿಗೆಲ್ಲ ಇಟ್ಕೊಂಡಿದ್ದೆಲ್ಲ ಆಯಿತು. ಈಗ ನಾನು ಇಲ್ಲಿ ತಟ್ಟೆ ಇಡ್ತಾ ಇದ್ದೀನಿ. ನೀವು ಅಲ್ಲಿ ಬಾಳೆ ಎಲೆ ಅಥವಾ ಅಡಿಕೆ ತಟ್ಟೆ ಅಥವಾ ಇಸ್ತ್ರಿ ಎಲೆ ಮೇಲೆ ಇಡ್ಬೋದು. ಈಗ ತಟ್ಟೆ ಇಟ್ಟಿದ್ದಾದಮೇಲೆ ನಾನೀಗ ಇಲ್ಲಿ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿದ್ದಾದಮೇಲೆ ನೀಟಾಗಿ ಈ ಥರ ಎಲ್ಲ ಅಕ್ಕಿನ ಹಾಕ್ಕೊಳ್ಬೇಕು. ಅಕ್ಕಿ ಎಲ್ಲ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಇವಾಗ ಅದ್ರ ಮೇಲೆ ಓಂ ಮತ್ತು ಶ್ರೀ ಅಂತ ಬರಿತಾ ಇದ್ದೀನಿ. ಶ್ರೀ ಬರೆದಿದ್ದಾದಮೇಲೆ ಪಕ್ಕದಲ್ಲಿ ಸ್ವಸ್ತಿಕ ಬರಿತಾ ಇದ್ದೀನಿ. ಸ್ವಸ್ತಿಕ ಬರೆದಿದ್ದೆಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಎರಡನ್ನೂ ಹಾಕ್ಕೊಂಡಿದ್ದೆಲ್ಲ ಆದಮೇಲೆ ಈಗ ನಾನಿಲ್ಲಿ ಮಣ್ಣಿನ ದೀಪಗಳು, ಈ ಥರ ಪುಟ್ಟ ದೀಪ ಬೇಕಾದರೂ ಇಡ್ಬೋದು, ಅಥವಾ ದೊಡ್ಡ ದೀಪ 365 ಎಳೆದು ದೀಪ, ಅದಷ್ಟು ದೊಡ್ಡ ದೀಪ ಬೇಕಾದರೂ ನಾವು ಇಟ್ಕೊಬೋದು. ದೊಡ್ಡ ಬತ್ತಿ ಅದು ಇದಕ್ಕೆಲ್ಲ ಒಂದೇ ಬತ್ತಿ ಇಟ್ಟು ಒಂದೇ ಸಲ ದೀಪ ಬೇಕಾದರೂ ಒಂದೇ ವಾರ ಬೇಕಾದ್ರೂ ದೀಪ ಹಚ್ಬೋದು. ಅಥವಾ ನಾನು 4 ವಾರ ಹಚ್ತೀನಿ ಅಂದ್ರೂ ಈ ಥರ ಹಚ್ಬೋದು. ಅಥವಾ ಒಂದೇ ವಾರ ನಾನು ಇದೇ ಥರ ದೀಪ ಹಚ್ತೀನಿ ಅಂದ್ರೂ ಈ ಥರನೂ ದೀಪ ಹಚ್ಬೋದು. ಈಗ ನಾನು ಇದಕ್ಕೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೆಲ್ಲ ಆಯಿತು. ಈಗ ಅರಿಶಿನ ಕುಂಕುಮ ಇಟ್ಕೊಂಡಿದ್ದೆಲ್ಲ ಆದಮೇಲೆ ತಾಂಬೂಲ ಇಡ್ತಾಯಿದ್ದೀನಿ. ಅಲ್ಲಿ ನಾನು ನೀವು ಎಲೆ ಮೇಲೆ ಇಟ್ಟಿರ್ತೀರಲ್ವ, ಅಲ್ಲಿ ಸ್ವಲ್ಪ ಮುಂದೆಗೆ ಇಟ್ಕೊಳ್ಬೇಕಾಗುತ್ತೆ. ರಂಗೋಲಿ ಮೇಲೆ ಎಲೆ ಇಟ್ಕೊಳ್ಬೇಕು. ನಾನು ಇಲ್ಲಿ ಸ್ವಲ್ಪ ಹಿಂದೆಗೆ ತಗೊಳ್ತಾ ಇದ್ದೀನಿ, ಯಾಕೆಂದರೆ ಅದು ದೀಪ ಹಚ್ಚಿದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಈಗ ನಾನು ದೀಪನೆಲ್ಲ ಇಟ್ಟಿದ್ದೆಲ್ಲ ಆದಮೇಲೆ ಅದಕ್ಕೆ ಈಗ ನಾನು ಅದೇ ನೆಲ್ಲಿಕಾಯಿ ತಂದಿದ್ನಲ್ವ, ನೆಲ್ಲಿಕಾಯಿ ದೀಪನೂ ಇಡ್ತಾಯಿದ್ದೀನಿ. ನೆಲ್ಲಿಕಾಯಿ ಇದ್ದರೆ ಹಚ್ಬೋದು, ಇಲ್ಲ ಅಂತಂದರೆ ಮಣ್ಣಿನ ದೀಪದಲ್ಲೇ ಹಚ್ಬೋದು. ಈಗ ನಾನಿಲ್ಲಿ ಇದಕ್ಕೆಲ್ಲ ನೀಟಾಗಿ ಹೂವು ಇಟ್ಕೊಳ್ತಾ ಇದ್ದೀನಿ. ನಿಮ್ಮ ಶಕ್ತಿ ಅನುಸಾರ ಹೂವು ಏನು ಹೂವು ಬೇಕಾದರೂ ಇಟ್ಕೊಳ್ಬೋದು. ನಾನು ಇಲ್ಲಿ ಸಿಂಪಲಾಗಿ 1-2 ಹೂವು ಇಟ್ಟು ತೋರಿಸ್ತಾ ಇದ್ದೀನಿ. ಈ ಥರ ಹೂವು ಎಲ್ಲ ಇಟ್ಟಿದ್ದಾದಮೇಲೆ ಬತ್ತಿಗಳನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ. ಬತ್ತಿ ಇಟ್ಟಿದ್ದಾದಮೇಲೆ ಬೆಟ್ಟದ ನೆಲ್ಲಿಕಾಯಿಗೆ ನಾನೀಗಿಲ್ಲಿ ತುಪ್ಪದ ಬತ್ತಿ ಇಡ್ತಾ ಇದ್ದೀನಿ. ಬೇಕು ಅಂತಂದರೆ ಮಣ್ಣಿನ ದೀಪ ಹಚ್ಚಿ ಇರ್ತೀರಲ್ವ, ಅದಕ್ಕೂ ಬೇಕು ಅಂದರೆ ನಾವು ತುಪ್ಪದ ದೀಪನೂ ಹಚ್ಕೊಬೋದು. ತುಪ್ಪನ ಹಾಕಿ ತುಪ್ಪದ ದೀಪನೂ ಹಚ್ಕೊಳ್ಬೋದು. ಇಲ್ಲ ಅಂತಂದರೆ ಎಣ್ಣೆದಾದರೂ ನಾವು ಹಚ್ಕೊಬೋದು. ಇನ್ನು ತುಪ್ಪದ ದೀಪದಲ್ಲಿ ಹಚ್ಚಿದ್ರೆ ತುಂಬ ಶ್ರೇಷ್ಠ, ತುಂಬ ಒಳ್ಳೆಯದು. ಈಶ್ವರನಿಗೆ ತುಪ್ಪದ ದೀಪ ಅಂದರೆ ತುಂಬಾ ಇಷ್ಟ. ನಾನೀಗಿಲ್ಲಿ ಬೆಲ್ಲ ಇಟ್ಕೊಳ್ತಾ ಇದ್ದೀನಿ. ಬೆಲ್ಲ ಇಟ್ಕೊಳ್ಳಿದ್ದಾದಮೇಲೆ ದೀಪಕ್ಕೆಲ್ಲ ನಾನಿಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹೇಳಿದ್ನಲ್ವ, ತುಪ್ಪನೂ ಬೇಕಾದರೂ ಹಾಕ್ಕೊಳ್ಬೋದು, ಎಣ್ಣೆನೂ ಬೇಕಾದರೂ ಹಾಕ್ಕೊಬೋದು. ಆದರೆ ತುಪ್ಪ ತುಂಬ ಶ್ರೇಷ್ಠ, ಈಶ್ವರನಿಗೆ ತುಂಬ ಇಷ್ಟ. ತುಪ್ಪದ ದೀಪಗಳೆಲ್ಲ ಹಚ್ಚೋದಂದರೆ ಗಣೇಶನಿಗೆ ಮತ್ತು ಈಶ್ವರನಿಗೆಲ್ಲ ತುಂಬ ಇಷ್ಟ. ತುಪ್ಪದ ದೀಪಗಳಂತಂದರೆ ಈ ಕಾರ್ತಿಕ ಮಾಸದಲ್ಲಿ ತುಪ್ಪದ ಬತ್ತಿಗಳು ಹಚ್ಚೋದು ತುಂಬಾ ಶ್ರೇಷ್ಠ. ಈಗ ನಾನಿಲ್ಲಿ ದೀಪ ಬೆಳಗ್ತಾ ಇದ್ದೀನಿ. ನಿಮ್ಮ ಕೋರಿಕೆಗಳು ಏನೇನಿರುತ್ತೋ ಅದನ್ನೆಲ್ಲ ಕೇಳ್ಕೊಬೋದು. ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು, ವ್ಯಾಪಾರ ಅಭಿವೃದ್ಧಿ ಆಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆಗಿರ್ಬೋದು, ಈ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಭಕ್ತಿಯಿಂದ ನೀವು ಬೇಡಿಕೊಂಡು ಈ ದೀಪ ಹಚ್ಚಿ ಆ ಪರಮೇಶ್ವರನಲ್ಲಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. 100% ಈ ಒಂದು ಕೇಳ್ಕೊಂಡಿರೋಂಥ ಇಷ್ಟಾರ್ಥಗಳನ್ನೆಲ್ಲ ಆ ಪರಮೇಶ್ವರ ನೆರವೇರಿಸ್ಕೊಳ್ತಾನೆ. ತುಂಬ ಒಳ್ಳೆಯದಾಗುತ್ತೆ. ಈಗ ನಾನಿಲ್ಲಿ ದೀಪ ಹಚ್ಚಿದ್ದಾದಮೇಲೆ ಅಗರಬತ್ತಿಯಿಂದ ದೀಪಗಳನ್ನೆಲ್ಲ ಬೆಳಗ್ತಾ ಇದ್ದೀನಿ. ತಾಂಬೂಲ ಎಲ್ಲ ಇಟ್ಟಿದ್ದೆಲ್ಲ ಆದಮೇಲೆ ಅದರಲ್ಲಿ ಒಂದು ದಕ್ಷಿಣೆನೂ ಇಟ್ಟಿರಬೇಕು. ಈಗ ನಾನು ಅಗರಬತ್ತಿಯಿಂದ ದೀಪ ಬೆಳಗ್ತಾ ಇದ್ದೀನಿ.
ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತೆ. ಈ ಭಕ್ತಿಯಿಂದ ಈಶ್ವರನ ದೇವಸ್ಥಾನದ ಹತ್ರ ಈ ದೀಪವನ್ನು ಹಚ್ಚಿ ನೋಡಿ. ಈ ಕಾರ್ತಿಕ ಮಾಸದಲ್ಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೀವೇನೇನು ಕೇಳ್ಕೊತೀವಿ ಅದನ್ನೆಲ್ಲ ಪರಮೇಶ್ವರ್ ನೆರವೇರಿಸ್ಕೊಳ್ತಾನೆ. ಆ ದೇವ್ರು ನಿಮಗೆಲ್ಲ ಒಳ್ಳೇದು ಮಾಡಲಿ. ಈ ದೀಪ ಹಚ್ಚೋದ್ರಿಂದ ನಿಮಗೂ ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಂದು ಸಲ ಈ ದೀಪ ಹಚ್ಚಿ ನೋಡಿ, ತುಂಬ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.